ಲೋಕನೇ ಒಂದು ಬುಗ್ರಿ ಮಾಡ್ಕೊಂಡು ನೀನು ಇಚ್ಛೆ ಬಂದಾಗ ಆಡಿಸ್ತಿದ್ಯಾ ಸ್ವಾಮಿ. ಆ ಆಟದಲ್ಲಿ ಎಷ್ಟು ದಣಿದಿದೆಯೋ ಏನೋ. ತಿನ್ನು. ನೀನೇ ಇಲ್ಲ ಅಂತಿದ್ದ ನನಗೆ ನೀನೇ ಎಲ್ಲ ಅನ್ನೋಳ್ಳ ಗಂಟೆ ಹಾಕಿದೆ. ಈಗ ನೀನೇ ಆ ಗಂಟೆ ಬಿಚ್ತಾ ಇದೆಯಾ? ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕುಗಳನ್ನ ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ತಟ್ಟಂತ ಬಿಡಿಸ್ಬಿಡ್ತೀಯ. ಆಹಾ, ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಸ್ವಾಮಿ, ನಿನ್ನ ಕಣ್ಣಲ್ಲಿ ನೀರ? ನನ್ನ ಲೀಲೆಯೇ ನನಗೆ ನೆನಪಿಸಿ ಕಣ್ಣೀರು ಬರೋ ಹಾಗೆ ಮಾಡ್ತಾ ಇದೀಯ. ಆನಂದ ಸ್ವರೂಪ, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಮಂಜು, ಎಷ್ಟು ದೊಡ್ಡ ಗಾಯ, ಎಲ್ಲಿ ನೋಡೋಣ. ಇದ್ರ ಬಗ್ಗೆ ಯೋಚನೆ ಬೇಡ ನನ್ನಪ್ಪ. ಇನ್ನೆಷ್ಟೊತ್ತು ಈ ಗಾಯನೇ ಮಾಯ ಆಗೋಗ ಈ ಗಾಯ ಏನ್ ಮಾಡುತ್ತೆ? ಬೇಗ ತಿನ್ನು ಸ್ವಾಮಿ. ತಡ ಆದ್ರೆ ಗುಡಿಗೆ ಹೋಗಿರೋಲ್ಲ ತಿರುಗಿ ಬಂದ್ಬಿಡ್ತಾರೆ. ಆಗ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ತುಂಬಾ ಆಲೋಚನೆ ಮಾಡಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟೆ. ಸ್ವಾಮಿ, ನನ್ನ ಮೊರೆ ಕೇಳಿ ನೀನು ಒಳಗೆ ಬಂದೆ. ಈಗ ನಿನ್ನ ಆಜ್ಞೆ ಪ್ರಕಾರ ನಾನು ತೃಪ್ತಿಯಿಂದ ಹೊರಗೆ ಬರ್ತೀನಿ. ಓಂ ನಮಃ ಶಿವಾಯ.